ಬಂಗಾರದ ಬೆಲೆ ದಿನ ದಿನ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದ್ರೆ ಯಾಕೆ ಹೆಚ್ಚಾಗ್ತಿದೆ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ಯಾ? ನಾನು ಹೇಳ್ತೇನೆ. ಗೋಲ್ಡ್ ಪ್ರೈಸ್ ಹೆಚ್ಚಾಗ್ಲಿಕ್ಕೆ ಮೇನ್ ರೀಸನ್ ಇಸ್ ಹೆದರಿಕೆ. ಜನರು ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ, ಮನಿ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೆದರ್ಕೋತಾ ಇದ್ದಾರೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಪೇಷನ್ಸ್ ಬೇಕು, ನಾಲೆಜ್ ಬೇಕು. ಅದೇ FD ಅಲ್ಲಿ ಇನ್ವೆಸ್ಟ್ ಮಾಡುವ ಅಂದ್ರೆ ಇಂಟ್ರೆಸ್ಟ್ ರೇಟ್ ತುಂಬಾನೇ ಕಮ್ಮಿ ಇದೆ. ಜೊತೆಗೆ ವ್ಯಾಲ್ಯೂ ಆಫ್ ಮನಿ ವರ್ಷ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಬಿಕಾಸ್ ಆಫ್ ಇನ್ಫ್ಲೇಷನ್. ಅಂದ್ರೆ ನಾವು 2 ವರ್ಷ ಹಿಂದೆ ಒಂದು ವಡಪಾವಿಗೆ 10 ರೂಪಾಯಿ ಕೊಡ್ತಾ ಇದ್ವಿ, ಅದೇ ಹೋದ ವರ್ಷ 12 ರೂಪಾಯಿ ಕೊಟ್ವಿ, ಈ ವರ್ಷ 15 ರೂಪಾಯಿ ಕೊಡ್ಬೇಕಾಗ್ತಾ ಇದೆ. ಅಂದ್ರೆ ವರ್ಷ ಹಣ ತನ್ನ ಬೆಲೆಯನ್ನ ಕಳ್ಕೊತಾ ಇದೆ. ಇದರಿಂದ ಜನರು ತಲೆಗೆಟ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಗೋಲ್ಡ್ ಈಸ್ ಅ ಸೇಫ್ ಅಂಡ್ ಹೆವೆನ್ಲಿ ಆಪ್ಷನ್ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಗೋಲ್ಡ್ ಡಿಮಾಂಡ್ ದಿನ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಬಟ್ ಗೋಲ್ಡ್ ಸಪ್ಲೈ ತುಂಬಾನೇ ಕಮ್ಮಿ ಇದೆ. ಇದು ಗೋಲ್ಡ್ ಪ್ರೈಸ್ ಅನ್ನ ಹೆಚ್ಚು ಮಾಡ್ತಾ ಇದೆ. ಇದೇ ರೀಸನ್ ಗೋಲ್ಡ್ ಪ್ರೈಸ್ ಹೆಚ್ಚಾಗ್ಲಿಕ್ಕೆ. ಈ ಟೈಮಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಬೆಟರಾ ಅಲ್ವಾ ಅನ್ನೋದನ್ನ ಕಮೆಂಟ್ ಹಾಕಿ ಮತ್ತೆ ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ನಾವು ಸಿಗುವ, ಆಯ್ತಾ?